500 ರೂಪಾಯಿ ತಗೊಂಡಿದ್ದೀನಿ. ಅಪ್ಪ ಏನೋ ಬಜ್ಜು ಬಾಯಿಗೆ ಬರ್ಸ್ತೀಯಲ್ಲಪ್ಪ. ನೋಡಿ ಫ್ರೆಂಡ್ಸ್, ಎಷ್ಟೊಂದು ಜನ ಎಷ್ಟು ವೈರಲ್ ಆಗ್ಬಿಟ್ಟು 100 ರೂಪಾಯಿಗೆ 4. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಅಮ್ಮ ಮತ್ತು ಅಪ್ಪ ಫ್ರೆಂಡ್ಸ್ ಡಿಮಾರ್ಟ್ಗೆ ಹೋಗ್ತಾ ಇದ್ದೀವಿ. ಯಾವಾಗೂ ನನ್ನ ತಮ್ಮ ಇರೋನು, ಬಟ್ ಇವತ್ತು ನನ್ನ ತಮ್ಮ ಇಲ್ಲ, ಅವ್ನು ಕೆಲ್ಸಕ್ಕೆ ಹೋಗಿ ಬರೋದು ಲೇಟು ಅಂತಂದ. ಸಡನ್ನಾಗಿ ಪ್ಲ್ಯಾನ್ ಆಯಿತು, ಬೆಳಗ್ಗಿಂದನೇ ಹೋಗೋಣ ಅಂದ್ಕೊಂಡಿದ್ವಿ. ಏನೋ ಚಂದಾಪುರ ಫುಲ್ ಟ್ರಾಫಿಕ್ ಅಂತ ಅಂದ್ಬಿಟ್ಟು ಸಾಯಂಕಾಲ ಒಂದು 4:15 ಹಂಗೆ ಹೋಗ್ತಾ ಇದ್ದೀವಿ. ತುಂಬ ಅಂದರೆ ತುಂಬ ರಶ್ ಇತ್ತು, ಅಲ್ಲೆಲ್ಲ ವ್ಲಾಗ್ ಮಾಡೋಂಗಿಲ್ಲ. ಸೊ ಹಾಗಾಗಿ ಒಳಗೇನು ವ್ಲಾಗ್ ಮಾಡಿಲ್ಲ, ಆದರೆ ಆದಷ್ಟು ವೀಡಿಯೋನ ಕ್ಯಾಪ್ಚರ್ ಮಾಡಿದ್ದೀನಿ. ನೋಡಿ, ಐ ಹೋಪ್ ನಿಮಗೆ ಇವತ್ತಿನ ವೀಡಿಯೋ ಇಷ್ಟ ಆಗುತ್ತೆ ಅಂತ. ಇವತ್ತಿನ ವೀಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ 3 ವೀಡಿಯೋಸ್ ಬರ್ತಾ ಇರುತ್ತೆ, ಇನ್ನೂ ರಿಲೇಟೆಡ್ ವೀಡಿಯೋಸು, ಹಾಗೆ ಫನ್ ವೀಡಿಯೋಸು, ತುಂಬ ಒಳ್ಳೊಳ್ಳೆ ಕಂಟೆಂಟ್ಸ್ ಬರುತ್ತೆ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಏನು ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹೋಗೋಣ ಬನ್ನಿ ಫ್ರೆಂಡ್ಸ್ ಡಿಮಾರ್ಟ್ಗೆ. ನಾನು ಆ್ಯಕ್ಚುಲಿ ಮಾರ್ಚ್ ಎಂಡಿಂಗಲ್ಲೇ ಹೋಗಿ ಬಂದುಬಿಟ್ಟಿದ್ದೆ. ಅಂದರೆ ಡಿಮಾರ್ಟ್ಗೆ ಏನೇನು ಬೇಕು ಮನೆಗೆ ಅಂದ್ಬಿಟ್ಟು ತುಂಬ ಪರ್ಚೇಸ್ ಮಾಡೋದಿತ್ತು. ಮನೇಲಿ ಏನಿರಲಿಲ್ಲ, ಸೋಪು, ಬ್ರಷು, ಸೋಪು, ಶಾಂಪು ಮತ್ತು ಬೇಳೆಕಾಳುಗಳಂತೂ ಸುತ್ತಾರಾಮ್ ಏನಿರಲಿಲ್ಲ ಫ್ರೆಂಡ್ಸ್. ಅದಕ್ಕೇನೆ ಸೊ ಎಲ್ಲ ತೊಗೊಬರ್ಬೇಕು ಅಂದ್ಬಿಟ್ಟು ನಾನು ನಮ್ಮ ಹಸ್ಬೆಂಡ್ ಹೋಗಿ ತೊಗೊಬಂದಿದ್ವಿ. ಸುಮಾರು ಹತ್ತತ್ರ 5,000 ಮೇಲೆ ಬಿಲ್ ಆಗಿತ್ತು. ಆ ಬಿಲ್ದು ಫೋಟೋ ಇದ್ರೆ ಪಕ್ಕದಲ್ಲಿ ಹಾಕಿರ್ತೀನಿ, ಬಿಕಾಸ್ ನಾನು ಎಲ್ಲನೂ ಒಂದು ಲಿಸ್ಟ್ ಮಾಡ್ಕೊಂಡು ತೊಗೊಂಡೋಗ್ಬಿಟ್ಟು ಕೂತು ಎಷ್ಟು ಒಂದು 3 ಅವರ್ ಶಾಪಿಂಗ್ ಮಾಡಿದ್ವಿ ಫ್ರೆಂಡ್ಸ್. ಅಷ್ಟು ಐಟಮ್ಸ್, ಸಣ್ಣ ಪುಟ್ಟ ಐಟಮ್ ಇಂದ ಹಿಡಿದು ದೊಡ್ಡದಾಗಿ ಬೇಕಾಗಿರೋದು ಐಟಮ್ಸ್ ಎಲ್ಲ ತೊಗೊಬಂದಿದ್ವಿ ಯುಗಾದಿ ಹಬ್ಬಕ್ಕೆ. ಸೊ ಡಿಮಾರ್ಟ್ಗೆಲ್ಲ ಹೋಗಿ ಮನೆ ಕ್ಲೀನಿಂಗ್ ಹೇಳಿದ್ದೀನಿ ಆಲ್ರೆಡಿ ನಿಮಗೆ. ಸೊ ಎಲ್ಲ ಮಾಡಿಕೊಂಡು ಆ ವರ್ಷ ಹಬ್ಬ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ರಾಮೇಶ್ವರ ಕೆಫೆ ಬೊಮ್ಸಂದ್ರ ಅತಿ ದೊಡ್ಡ ವರ್ಲ್ಡೆಸ್ಟ್ ಅಂತ ರೆಸ್ಟೋರೆಂಟ್ ಅಂತ. ಇದು 19,000 ಏನು 90,000 ಕಿಲೋಮೀಟರ್ ಅಲ್ಲ, 90,000 ಎಕರೆಗೆ ಕಟ್ಟಿರೋದಂತೆ. ತುಂಬ ದೊಡ್ಡದು ಕೆಫೆ. ನಾನು ನೋಡೋಷ್ಟೇ ಸಾಕಾಗೋಯ್ತು. ನಮ್ಮ ಮನೆಯವ್ರಿಗೆ ಯಾವಾಗೂ ಹೇಳ್ತಿದ್ದೆ ನಾನು, ಹೋಗಿ ಬರೋಣ ಒಂದ್ಸರಿ, ಏನೋ ಕಾಂಪ್ಲಿಮೆಂಟ್ರಿ ಫುಡ್ ಫ್ರೀ ಇದೆ ಅಂತ ಅಂದ್ಬಿಟ್ಟು. ಸೊ ಆದರೆ ಇವತ್ತು ಹೋಗಿ ಜನ ನೋಡಿಬಿಟ್ಟು ಬೇಡಪ್ಪ ಹೋಗೋದು, ಯಾವಾಗಾದ್ರು ಫ್ರೀ ಆಗಿದ್ದ ಹೋಗಿ ತಿನ್ಕೊಂಡು ನೋಡ್ಕೊಂಬರೋಣ, ಹಂಗಿಲ್ಲ ಅಂದರೆ ಪರವಾಗಿಲ್ಲ ಅಂತ ಅಂದ್ಕೊಂಡು ನೋಡ್ಕೊಂಬಂದ್ವಿ. ನಮ್ಮ ಅಪ್ಪ ಅಂತೂ ನೆನ್ನೆ ನಿಜ ಥರ ರಶ್ ಇದ್ದರು, ಫುಲ್ಲು ರಶ್ಶು ಅಂತ ಹೇಳ್ತಿದ್ರು. ನಮ್ಮ ಅಮ್ಮ ಹೇಳ್ತಾಯಿದ್ರು, ತುತ್ತಿಟ್ಟು ಕೊರದು ತೂಗ ಕಮ್ಮಿ ಅಂತೆ. ನೋಡಿ ಎಷ್ಟು ಜನ ಇದ್ದಾರೆ, ಹೋಗಿ ಅಲ್ಲಿ ನಿಂತ್ಕೊಂಡು ಕಾಯ್ಕೊಂಡು ತಿನ್ಕೊಂಬರೋಕ್ಕಾಗುತ್ತಾ ಅಂತ ನಮ್ಮ ಅಮ್ಮ ಹೇಳ್ತಿದ್ರು, ಕಾಮಿಡಿ ಮಾಡ್ತಾಯಿದ್ರು. ಅದಕ್ಕೆ ನಾನು ನೋಡ್ಕೊಂಡು ನಗಿತಾ ಇದ್ದೀನಿ. ಸೊ ಇವಾಗ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಮುಂದೆ ಕೂತಿದ್ದು ನಾನು ಅಮ್ಮ ಕಂಫರ್ಟಬಲ್ ಆಗಿ. ಆಮೇಲೆ ನಾವು ಅಪ್ಪ ಬರ್ತಾ ಇದ್ದೋ ಗಾಡಿಗೇನೋ ಹಾಕಿದ್ದಾರೆ, ಏನೋ ಹೋಗ್ತಂಗೆ ಇಳಿಸ್ಬಿಟ್ಟು ಹೋಗ್ಬಿಡೋಣ ಅಂತ. ಅದಕ್ಕೆ ನೋಡಿ ಫ್ರೆಂಡ್ಸ್, ಎಷ್ಟೊಂದು ಜನ, ಎಷ್ಟು ದೊಡ್ಡ ಕ್ಯೂ ಇದೆ. 1,000ಕ್ಕಿಂತ ಹೆಚ್ಚು ಜನನೇ ಇದ್ದಾರೆ. ರಾಮೇಶ್ವರಂ ಕೆಫೆ ನೈಟ್ 12 ಗಂಟೆ ತನಕ ಐತಲ್ಲಪ್ಪ. ನಾನು ಇದು ಇನ್ಸ್ಟಾಗ್ರಾಮಲ್ಲಿ ನೋಡಿ ಹೋಗ್ಬೇಕು ಅಂದ್ಕೊಂಡೆ. ಈ ಕ್ಯೂನೆಲ್ಲನೂ ಇನ್ಸ್ಟಾಗ್ರಾಮಲ್ಲಿ ಹಾಕ್ಬಿಟ್ಟು ಇಷ್ಟೆಲ್ಲ ಕ್ಯೂ ಐತೆ ಅಂದ್ಬಿಟ್ಟು ಇನ್ನು ಸಾಧ್ಯನೇ ಇಲ್ಲ ಅಂದ್ಬಿಟ್ಟು ಡಿಸೈಡ್ ಆಗ್ಬಿಟ್ಟೆ. ಇದು ನೋಡ, ಇದ್ರ ಫುಲ್ ತುಂಬ ಐತೆ. ಆಮೇಲೆ ಹಿಂದೆ ಕಡೆ ಇದೊಂದು ಐತೆ. ಇದನ್ನು ಇವತ್ತು ಕೊಂಡ್ಕೊಂಡು ಬಂದಿರೋದೇನೆ. ನೀನು ಎಷ್ಟು ರೂಪಾಯಿ ತಗೊಬಂದ್ರಿ? ಇವ್ರನ್ನ 1,000 ರೂಪಾಯಿ ತೊಗೊಬಂದಿದ್ರಿ. ನಮ್ಮ ಅಪ್ಪನ 500 ರೂಪಾಯಿ ತೊಗೊಬಂದಿದ್ರಿ. ಅಪ್ಪನಿಗೆ 500 ರೂಪಾಯಿ ಕೊಂಡು ಯಾರು ತೊಗೊತಾರೆ? ವ್ಯಾಲ್ಯೂ ಇಲ್ಲ ತಾನೆ ಅಷ್ಟು. ಸೊ ಎಲ್ಲ ಪರ್ಚೇಸ್ ಮಾಡಿ ಒಂದು ವೀಡಿಯೋ ಮಾಡೋದು ಮಾಡ್ಕೊಂಬಿಟ್ಟೆ. ನಾನು ಹಿಂಗೆ ಎಲ್ಲ ಮಾಡೋದು, ಯಾವಾಗ ಮಾಡ್ಕೊತೀನಿ ಅದಾದ್ರೂ ಅಲ್ಲೊಂದು ನಮ್ಮ ಅಪ್ಪನ ಒಂದು ಜಗಳ ಮಾಡ್ದೆ ಹೋಗ್ಬೇಕ್ರೆ, ಅದನ್ನೇನಾದ್ರು ಬ್ಲಾಗ್ ಮಾಡಿದ್ದಿದ್ರೆ ಫುಲ್ ನಮ್ಮ ಅಪ್ಪನೂ ವೈರಲ್ ಆಗ್ಬಿಟ್ಟು ಅಲ್ಲಮ್ಮ. ಆದರೆ ಅನ್ಫಾರ್ಚುನೇಟ್ಲಿ ಅದನ್ನ ವೀಡಿಯೋ ಮಾಡ್ಕೊಂಡಿಲ್ಲ. ಇವಾಗ ಇದರಲ್ಲಿ ನಾನು ಕೆಲವೊಂದು ಐಟಮ್ಸ್ ಇದೆ, ನಾನು ಪರ್ಸನಲಾಗಿ ತೊಗೊಬಂದಿದ್ದೀನಿ. ಅದೇನು ತೊಗೊಬಂದಿದ್ದೀನಿ ಅಂತೇಳಿ ಮನೆಗೆ ಹೋಗಿ ತೋರಿಸ್ತೀನಿ. ಹೋಗ್ಬೇಕಾದ್ರೆ ಒಂದು ಹಾಲು ತೊಗೊಂಡು ಹೋಗ್ಬೇಕು, ಯಾಕಂದರೆ ಪಾರ್ಲೆಜಿ ಬಿಸ್ಕೆಟ್ ತೊಗೊಬಂದು 10 ರೂಪಾಯಿಗೆ ಊರಲ್ಲಿ ಇಷ್ಟ ಕೊಡೋದು ಅಂಗಡಿದಲ್ಲಿ. ಡಿಮಾರ್ಟ್ ಸ್ವಲ್ಪ ಜಾಸ್ತಿ ಕೊಟ್ಟು ಇಷ್ಟಪಡ್ತಾರೆ, ತೋರಿಸ್ತೀನಿ. ಸೊ ಇವಾಗ ಹೋಗ್ತಾ ಇದ್ದೀವಿ. ಟ್ರಾಫಿಕ್ ಎಲ್ಲ ಕ್ಲಿಯರ್ ಆಗ್ಬಿಟ್ಟಿದ್ದಲ್ಲಪ್ಪ. ಟ್ರಾಫಿಕ್ ಕ್ಲಿಯರ್ ಆಗ್ಬಿಟ್ಟೈತೆ. ಆ ಕಡೆ ಟ್ರಾಫಿಕ್ ಐತೆ. ಓಹೋ ಸಾಮೆ, ಆ ಕಡೆ ಫುಲ್ಲು ಟ್ರಾಫಿಕ್ಕೆ. ಅಷ್ಟು ದೊಡ್ಡ ಗಾಡಿಗಳು ಆ ಕಡೆ ಸರ್ವಿಸ್ ರೋಡಾಗೆಲ್ಲ ಬರ್ತದೆ ಗೊತ್ತಾ. ಮಾಮೂಲಿ ನೋಡಿದೆ ನಾನು. ಅದು ನಾನು 2 ನೀರು ಕುಡಿದೆ, ಅದನ್ನು ಬ್ಲಾಗ್ ಮಾಡಿದೆ. ಅದನ್ನು ಬ್ಲಾಗ್ ಮಾಡಿದೆ.
ನನಗೆ ಮನೆಗೆ ಹೋಗ್ತೀಯಮ್ಮ, ಮನೆಗೆ ಬರಲ್ಲ ಇವಾಗ, ಯಾಕ? ಓಹೋ, ಅಮ್ಮ ಹಳೆ ವಿಡಿಯೋದೆಲ್ಲ ತುಂಬ ಮಾತಾಡ್ತಾ ಇರ್ತಾರೆ, ನೀವು ನೋಡಿರ್ತೀರಾ. ಬಟ್ ಇವತ್ತು ಅಡಿಕೆಯಲ್ಲಿ ತುಂಬ ಹಾಕ್ಕೊಬಿಟ್ಟು ಬಾಯಿ ತುಂಬ ಮಾತಾಡ್ತಾರಲ್ಲ ಜಾಸ್ತಿ. ಸೊ ಮುಂದೆ ನೋಡೋಣ. ಸಂತೆಗೆ ಹೋಗಿ ಏನು ತಗೊಬಂದೆ ಅಮ್ಮ? ತೆಂಗಿನಕಾಯಿ ಫ್ರೆಂಡ್ಸ್ ನೋಡಿ ತೋರಿಸ್ತೀವಿ. ನಾವಮ್ಮ ತಗೊಬಂದು ಇಟ್ಬಿಟ್ಟವ್ರೆ. ಇದು 100 ರೂಪಾಯಿಗೆ 4 ಕಾಯಿ, 100 ರೂಪಾಯಿಗೆ 5 ಕಾಯಿ, 100 ರೂಪಾಯಿಗೆ 6 ಕಾಯಿ. 6 ಕಾಯಿ ಇಲ್ಲ, 4, 5 ಆಗಿದೆ ತಾನೆ. 5, 4, 3. ನಾವಪ್ಪ ನಮ್ಮಮ್ಮಗೆ ಹಾಕ್ಕೊಳ್ಳೋಕ್ಕೆ ಅಡಿಕೆ ಎಲೆ ತಗೊಬರಕ್ಕೆ ಹೋಗಿದ್ದೀವಿ ಅಲ್ಲ. ಈ ಸಂತೆ ನಾನು ತೋರಿಸಿದ್ದೀನಿ ತುಂಬ ಸರಿ. ಏನು ಹಂಗೆ ನೋಡ್ತಿದ್ದೆ ನೀನು ಫ್ರೆಂಡ್ಸ್? ಡೈರೆಕ್ಟಾಗಿ ನೋಡ್ರೆ ಕಾಣಿಸುತ್ತೆ, ನಾವು ಕ್ಯಾಮ್ರಾದಲ್ಲಿ ನೋಡ್ತಾಳೆ ಏನೇನೈತೆ ಅಂತ. ಇದ್ರೇನು ಚೇಂಜ್ ಆಗ್ಬಿಡ್ತೈತಾ ನೋಡಿ. ಸಂತೆ ಇದು ಬಂದ್ಬಿಟ್ಟು ನಮ್ಮ ಆನೇಕಲ್ ತಾಲೂಕಿನ ಅತಿ ದೊಡ್ಡ ಸ್ವಾರ್ಸ್ಲಬಹುದೇ ಬೇಡ ಸ್ವಾಮಿ. ಜನ ಫುಲ್ ಒಳಗೆ ಎಲ್ಲ ಫುಲ್ ಕ್ರೌಡ್ ಇರ್ತೈತೆ, ಸರಿಯಾಗಿ ಗಲೀಜಾಗಿರುತ್ತಲ್ಲಮ್ಮ. ಮತ್ತು ಕೊಳ್ತಿರೋದು ಹಳದಿರೋದೆಲ್ಲ ಬಿಸಾಕಿರ್ತಾರಲ್ಲ, ಅದೆಲ್ಲನೂ ಗಲೀಜಾಗಿರುತ್ತೆ. ಮಕ್ಳಿಗೆ ಆಟ ಸಾಮಾನು ಮತ್ತು ಬಟ್ಟೆಗಳು, ತರಕಾರಿಗಳು, ಫ್ರೂಟ್ಸು ಎಲ್ಲ ಇಷ್ಟು ತುಂಬ ದೊಡ್ಡದು. ಇದು ಇನ್ನು ಆ್ಯಕ್ಚುಲಿ ಇದನ್ನು ಆ ಕಡೆ ಇನ್ನೂ ಒಂದು ಅಮ್ಮ ಇದು ಎಲ್ಲ ಒಂದು ಎಷ್ಟು ಎಕರೆ ಇರ್ತೈತಮ್ಮ ತಾನೇ? ತುಂಬ ದೊಡ್ಡ ಸಂತೆ ಇದು. ಇಲ್ಲಿ ಎಲ್ಲ ಥರದವ್ರನ್ನೂ ನೋಡ್ಬೋದು. ಎಲ್ಲ ಫುಲ್ ಅನೇಕ ಸುತ್ತಮುತ್ತರೆಲ್ಲ ಬರ್ತಾರೆ ಸಂತೆಗೆ ಕಮ್ಮ. ಎಲ್ಲ ಬಿಸಿಲು ನೋಡಮ್ಮ, ಎಲ್ಲ ಅಂದರೆ ಸುಂಡ್ರೋದಂಗೆ ಆಗ್ಬಿಟ್ಟೈತಲ್ಲ ನೋಡಿ ಫ್ರೆಂಡ್ಸ್. ಎಲ್ಲ ಅಂದರೆ ಬಿಸಿಲು ಜಾಸ್ತಿ ಅಲ್ವಾ, ಅದಕ್ಕೆಲ್ಲ ಅಂದ್ರೆ ಸುಂಡ್ರೋದಂಗೆ ಆಗ್ಬಿಟ್ಟೈತೆ. ಹಾಂ ಮೊನ್ನೆ ಕಲ್ಲಂಗಡಿ ಹಣ್ಣು ನೋಡ್ದಮ್ಮ, ಎಷ್ಟು ರೆಡ್ಗಿತ್ತು ಯಪ್ಪ ಫ್ರೆಂಡ್ಸ್. ನಾನೊಂದ್ಸರಿ ಏನೋ ಬಣ್ಣ ಹಾಕ್ಬಿಟ್ಟಿದ್ದಾರೇನೋ, ತಿನ್ನೋದು ಬೇಡ ಅಂದ್ಕೊಂಡೆ. ವೈಟ್ ಬಾಟಲ್ ಉಚ್ಚು ನೋಡಿದೆ, ಏನು ಅಷ್ಟು ಕಲರ್ ಮೆಚ್ಚದಂಗೆ ಅನಿಸಿಲ್ಲ, ಅದಕ್ಕೆ ತಿಂದಿದ್ವಿ. ನೋಡಿ ತಿಂತಾನೆ ಇರಲಿಲ್ಲ ನೋಡಿ. ಇದನ್ನು ಸ್ವಲ್ಪ ತಿಂದು ಸ್ವಲ್ಪ ಇಕ್ಕಿದ್ದೀನಿ. ಡಿಮಾರ್ಟ್ ಒಳಗಡೆನೇ ತಿನ್ನಬೇಕು ಅನಿಸುತ್ತೆ. ತಿಂದರೆ ಬಿಲ್ ಮಾಡಲ್ಲ ಅಂತಾರೇನೋ ಅಂತ ಅಂದ್ಬಿಟ್ಟು ಗೊತ್ತಿಲ್ದಿರ ಈಚೆ ಬಂದ ತಕ್ಷಣ ತಿಂದಿದ್ದು. ಎಳ್ನೀರು ಕುಡ್ಬಿಡೋದಕ್ಕೆ ಹೊಟ್ಟೆ ಎಲ್ಲ ತಣ್ಣಕೈತೆ. ಆಟ ಸಾಮಾನು ನೋಡಿ. ಅಪ್ಪನು ಅಂಗಡಿ ಇಡಕ್ಕೆ ಹೋಗಿರೋದು, ತಗೋಬರಕ್ಕಲ್ಲ. ಜೋಳ ಎಷ್ಟಮ್ಮ? ಮೊದಲೆಲ್ಲ ಬೇಯಿಸ್ತಾ ಇದ್ವಲ್ಲ ಮನೇಲಿ ತಗೊಬಂದು. ಯಾಕಮ್ಮ ಹೀಟಾ? ಹೊಟ್ಟೆನೋ ಬರ್ತೈತಾ? ನೋಡಿ ಅನ್ನೋ ಆ ಕಡೆ ಅಷ್ಟು ದೂರ ಇದೆ ಫ್ರೆಂಡ್ಸ್, ಅದು ಕಾಣಲ್ಲ. ಜೂಮ್ ಹಾಕಿದ್ರು ಕಾಣಲ್ಲ. ಆಟೋದಲ್ಲಿ ಕೂತ್ಕೊಂಡಿದ್ದೀನಿ, ತುಂಬ ಒಳಗೆ ಇದೆ, ಇನ್ನೂ ದೂರ ತನಕ ಇದೆ. ಒಳಗಡೆ ಎಲ್ಲ ತುಂಬ ಚೆನ್ನಾಗಿದೆ. ಯಾವಾಗ ಒಂದ್ಸರಿ ನಾನು ಬ್ಲಾಗ್ ಮಾಡಿ ಹಾಕಿದ್ದೆ. ಎಷ್ಟಪ್ಪ ಇದು? 100 150 120. ಸೊ ಇವಾಗ ನಮ್ಮ ಅಮ್ಮದು ದೊಡ್ಡ ಬಿಸ್ನೆಸ್ ಅಲ್ಲ, ಏನದು ಬ್ಯಾಡ್ ಹ್ಯಾಬಿಟ್ ಅಡಿಕೆಯಲ್ಲೇ ಆಗಿದೆ. ಇವಾಗ ನೆಕ್ಸ್ಟ್ ನಾವು ಹೋಗುವಂತಹ ಸಮಯ. ಏನು ಕ್ರೌಡು, ಏನು ಟ್ರಾಫಿಕ್ ಈ ಸಂತೆನೇ ಫ್ರೆಂಡ್ಸ್. ಇಲ್ಲಿ ಚಂದಾಪುರ ಯಾವಾಗೂ ಟ್ರಾಫಿಕ್ ಆಗೋದು, ಯಾಕಂದರೆ ಸಂತೆಗೆ ಸಾಮಗ್ರಿಗಳು ಬರ್ತಾ ಇರ್ತಿದೆ, ಮತ್ತು ಜನ ಓಡಾಡ್ತಾ ಇರ್ತಾರೆ, ವೆಹಿಕಲ್ಸ್ ಜಾಸ್ತಿ ಇರುತ್ತೆ, ಹಾಗಾಗಿ ಫುಲ್ಲು ಟ್ರಾಫಿಕ್ ಇರುತ್ತೆ ಯಾವಾಗಲೂ. ನೋಡಿ ಎಷ್ಟು ಜನ ಇದೆ ರಾಮ. ATM ಎಲ್ಲಿ? ಅಲ್ಲೇ ಚಂದಾಪುರದಾಗ ಐತಲ್ಲ, ಝೀರೋ ಬ್ಯಾಂಕ್. ಆಹಾ, ಅಪ್ಪ ಏನಪ್ಪ ಜೋ ಬಾಯಿಗೆ ಬರ್ಸ್ತೀಯಲ್ಲಪ್ಪ. ಅಲ್ಲಪ್ಪ ನೀನೆ ನಂಗೆ ಗಾಡಿ ಓಡಿಸೋದಕ್ಕಂದ್ರೆ ಜೀವ ಬಾಯಿಗೆ ಬರ್ತಿದ್ದೆ ಅಂದ್ಬಿಟ್ಟು ಅಪ್ಪನ ಬರ್ತಾನೆ ಹಂಗೆ ಓದ್ತೀಯ. ಉಜ್ಜೀವನ ಅಪ್ಪ ಅದು, ಜೀವನ ಅಲ್ಲ ಉಜ್ಜೀವನು.
ನೋಡಿ ಫ್ರೆಂಡ್ಸ್, ಇದನ್ನ ಹೆಸ್ರು ಹೇಳಕ್ಕೆ ಬರಲ್ಲ ನಮ್ಮ ಅಪ್ಪನಿಗೆ. ಫ್ರೆಂಡ್ಸ್ ಏನು ಜಾಸ್ತಿ ತೊಗೊಬಂದಿಲ್ಲ. ಈ ಪಾಸ್ತಾ ಒಂದು ತೊಗೊಂಡು ಬಂದೆ. ಈ 79 ರೂಪೀಸ್ ಇತ್ತು. ಅದಾದಮೇಲೆ ಒಂದು ಪಾರ್ಲೆಜಿ ಬಿಸ್ಕೆಟ್ ಇದು 9 ರೂಪಾಯಿ ಅಂತ ಇದೊಂದು ತೊಗೊಂಡೆ. ಮತ್ತು ವೀಟ್ ಬ್ರೆಡ್ಡು ತುಂಬ ಹೊಟ್ಟೆ ಹಸ್ದಾಗ ಇಲ್ಲ ಸ್ನ್ಯಾಕ್ಸ್ ಥರ ತಿನ್ನಬೇಕು ಅಂದಾಗ ಇದು. ಮತ್ತು ಸೋಯಾಬೀನ್ ಒಂದು ತೊಗೊಬಂದೆ. ಇಡ್ಲಿ ಆವಾಗ ಸ್ವಲ್ಪ ಏನಕ್ಕೆ ಪಲಾವ್ಗೆ ಆ ಥರ ಹಾಕೋಣ ಅಂತ. ಇವಾಗ ಬರ್ತಾ ಒಂದು ಅಲ್ಪ ಕೆಟ್ಟ ತೊಗೊಬಂದಿದ್ದೆ. ಹೇಳಿದ್ನಲ್ವ ಟೀ ಕ್ರೇವಿಂಗ್ಸ್ ಇದೆ ಅಂದ್ಬಿಟ್ಟು. ಸೊ ಟೀ ಮಾಡ್ಕೊಂಡು ಕುಡಿಬೇಕು. ಇವಾಗ ಬಂದ ತಕ್ಷಣ ಫಸ್ಟು ಡ್ರೆಸ್ ಮಾಡಿಬಿಟ್ಟೆ. ಕೈ ಕಾಲು ತೊಳ್ಕೊಂಬಂದೆ, ಮಕ್ಕ ತೊಳೆದಿಲ್ಲ. ಸೊ ಈಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಫ್ರೆಂಡ್ಸ್ ಕೂತ್ಕೊಂಡು, ಯಾಕಂದರೆ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಈಗ ಕೂತ್ಕೊಂಡೇ ಬಂದೆ. ಆದರೂ ನಾನು ಬಂದ ತಕ್ಷಣ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಬೇಕು ಅಂತ ಅನಿಸುತ್ತಲ್ವ. ಸೊ ಟೀ ಕುಡ್ಕೊಂಡು ಚಿಲ್ ಮಾಡಬೇಕು ಸ್ವಲ್ಪ ಹೊತ್ತು. ಆಮೇಲೆ ನೆಕ್ಸ್ಟು ಬೆಳಗಿನ ಸ್ವಲ್ಪ ಚಿತ್ರಾನ್ನ ಇದೆ ಮತ್ತು ವೈಟ್ ರೈಸ್ ಸ್ವಲ್ಪ ಇದೆ. ಸೊ ಅದಕ್ಕೇ ಇವಾಗ ನಾವು ಚಟ್ನಿ ಮಾಡಿಬಿಟ್ಟು ವೈಟ್ ರೈಸ್ ಹಾಕಿ ಮುದ್ದೆ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ನೆಂಚ್ಕೊಳ್ಳೋದಕ್ಕೆ ಮೊಟ್ಟೆ ಏನಾದರೂ ತರ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಈ ಥರ. ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಟೀ ಮಾಡ್ಕೊಂಡು ಕುಡಿಬೇಕು. ಸೊ ಅಷ್ಟಿಗೆ ಎಷ್ಟಾಯ್ತು ಅಂತ ಕೌಂಟ್ ಹಾಕಿಲ್ಲ. ನಾವು ಅಮ್ಮವ್ರು ತೊಗೊಂಡ್ರು ಡಿಮಾರ್ಟಲ್ಲಿ, ಅವ್ರ ಜೊತೆ ನಾನು ತೊಗೊಬಿಟ್ಟಿದ್ದೀನಿ. ಸೊ ಪ್ರೈಸ್ ನೋಡ್ತಿಲ್ಲ, ಲೆಕ್ಕ ಹಾಕ್ಬಿಟ್ಟು ನಾವು ಅಪ್ಪ ಏನು ಇಷ್ಟೆಲ್ಲ ಕೊಡೋದು ಬೇಡ ಹಂಗೆ ಹಿಂಗೆ ಅಂದ್ಬಿಡ್ತಾರೆ. ನಾನು ಅಲ್ಲೇ ಸಪ್ರೇಟ್ ಬಿಲ್ ಮಾಡಿಸೋಣ ಅಂದ್ಕೊಂಡೆ. ಇಷ್ಟು ನೀನು ಸಪ್ರೇಟಾಗಿ ಮಾಡಿಸ್ಕೊಂಬಿಟ್ಟು ಮಾಡಿಸಿಲ್ಲ. ಸೊ ಈ ಥರ ಫ್ರೆಂಡ್ಸ್ ಚೆನ್ನಾಗಿತ್ತು. ಹೋಗಿ ಬಂದಿದ್ದು. ನಂಗೆ ಎಳ್ನೀರು ತುಂಬ ಇಷ್ಟ ಆಯಿತು. ಎಳ್ನೀರು ತುಂಬ ಇಷ್ಟು ದೊಡ್ಡ ತೆಂಗಿನಕಾಯಿ ಕಾಯಿ, ಅದು ತುಂಬ ನೀರಿತ್ತು, ಚೆನ್ನಾಗಿತ್ತು, ಸ್ವೀಟಾಗಿತ್ತು. ಸೊ ಆ ಥರ ಇವತ್ತು ನೋಡಿ, ಇವತ್ತು ಬಂದಿರೋ ಆರ್ಡರ್ಸು ಅಲ್ಲಿದ್ದಾವೆ. ಸೊ ಈ ಥರ ಆರ್ಡ್ರಸ್ ಎಲ್ಲ ಇಟ್ಟಿದ್ದೀನಿ. ಆ ಸಿಲಿಂಡ್ರ್ ನೋಡಿ ಫ್ರೆಂಡ್ಸ್, ಒಂದು ಅಂಗಡಿ ಸಿಲಿಂಡ್ರ್, ಇನ್ನೊಂದು ಪಕ್ಕದ ಮನೆಯವ್ರ ಸಿಲಿಂಡ್ರು. ಸೊ ಜಾಗ ಸ್ವಲ್ಪ ಕಷ್ಟ ಆಯ್ತಲ್ವ. ನಾನು ಆ ಜಾಗನ ಕ್ಲಿಯರ್ ಮಾಡಬೇಕು, ತುಂಬ ಅಗಲವಾಗಿರಬೇಕು, ಫ್ರೀ ಆಗಿರಬೇಕು, ಓಡಾಡೋದಕ್ಕೆ, ಬಟ್ಟೆಗಳಿಡೋದಕ್ಕೆ. ನಾವು ಅಲ್ಲೊಂದು ಚೇರು ಮತ್ತು ಇಲ್ಲೊಂದು ಚೇರು 2 ಹಾಕ್ಕೊಳ್ಳೋ ಥರನೂ ಇರಬೇಕು ಅಂತಂದ್ಬಿಟ್ಟೇ ಹಳೆ ಸೋಕೇಶ್ ಎಲ್ಲ ಬಿಸಾಕ್ಬಿಟ್ಟು ಎಷ್ಟೊಂದು ಮನೆಯೆಲ್ಲ ರೆಡಿ ಮಾಡಿದ್ವಿ ಅಂತಂದರೆ ಸಕ್ಕತ್ ಕ್ಲೀನ್ ಮಾಡಿದ್ವಿ ಫ್ರೆಂಡ್ಸ್. ನಿಜ ಹೇಳ್ಬೇಕಾದ್ರೆ ಯುಗಾದಿ ಹಬ್ಬ ತುಂಬ ಚೆನ್ನಾಗಾಗಿತ್ತು. ಅದೆಲ್ಲ ವ್ಲಾಗ್ ಸಣ್ಣ ಪುಟ್ಟ ವೀಡಿಯೋಸ್ ಇರಬೇಕು. ನಾನು ಅದನ್ನು ಕ್ಲಿಪ್ಪಿಂಗ್ಸ್ ಕೂಡ ಪಕ್ಕದಲ್ಲಿ ಹಾಕಿರ್ತೀನಿ ನೋಡಿ. ಸಕ್ಕದಾಗಿ ಮಾಡಿದ್ದೀವಿ. ಅಂದರೆ ಈ ವರ್ಷ ನಾನು ಯುಗಾದಿ ಹಬ್ಬಕ್ಕೆ ಅಮ್ಮ ಮನೆಗೆ ಹೋಗಿಲ್ಲ, ಅತ್ತೆ ಮನೆಗೆ ಹೋಗಿಲ್ಲ, ಎಲ್ಲೂ ಹೋಗಿಲ್ಲ. ಇಲ್ಲಿದೆ ಫಸ್ಟು. ಇಲ್ಲೇ ನಾವಿಬ್ಬರೇ ಸಪ್ರೇಟಾಗಿ ಒಬ್ಬಟ್ಟು ಸುಟ್ಟು ಆಮೇಲೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿಬಿಟ್ಟು ರಂಗೋಲಿ ಎಲ್ಲ ಹಾಕಿ ಬಾಗಿಲು ತೋರಣ ಎಲ್ಲ ಕಟ್ಟಿ ಈ ವರ್ಷ ಚೆನ್ನಾಗಿ ಮಾಡಿದ್ದೀವಿ. ಮನೇಲಿ ಫಸ್ಟ್ ಟೈಮು ನಾವಿಬ್ಬರು ಸಪ್ರೇಟ್ ಬಂದು ಫಸ್ಟ್ ಟೈಮ್ ನಾವಿಬ್ಬರೇ ಮಾಡಿರೋದು. ಅತ್ತೆ ಮನೇಲಿ ಕರೆದ್ರು, ಅಮ್ಮ ಮನೇಲಿ ಕರೆದ್ರು. ಬಟ್ ಇಬ್ಬರ ಮನೆಗೂ ಹೋಗಿಲ್ಲ. ಬಿಕಾಸ್ ಅಮ್ಮ ಮನೇಲಿ ಅದಕ್ಕಿಂತ ಸ್ವಲ್ಪ ಒಂದು 2 ದಿನ ಮುಂಚೆ, 2 ದಿನನ ಒಂದು 10 ಡೇಸ್ ಬಿಫೋರ್ ಊರ ಹಬ್ಬ ಇತ್ತು. ಸೊ ಜಾತ್ರೆಗೆ ಹೋಗಿದ್ವಿ. ಆ ಜಾತ್ರೆಲೆಲ್ಲ ಎಷ್ಟು ಬ್ಲಾಗ್ಸ್ ಮಾಡ್ಬೋದಿತ್ತು. ಅವೆಲ್ಲ ಮಾಡೋ ಐಡಿಯಾನೂ ಇರಲಿಲ್ಲ, ಮಾಡೋ ಇಂಟ್ರೆಸ್ಟು ಇರಲಿಲ್ಲ. ಅವಾಗೇನು ಅಷ್ಟು ಅನಿಸಿದರೆ ಇನ್ನೂ ತುಂಬ ಒಳ್ಳೊಳ್ಳೆ ವೀಡಿಯೋಸ್ ಮಾಡಿ ಇಟ್ಕೊತಾ ಇದ್ದೆ. ಬಟ್ ಇವಾಗ ಇದಕ್ಕೆ ಮೇಲೆ ಇನ್ನೂ ಒಳ್ಳೊಳ್ಳೆ ಬೆಸ್ಟ್ ಕಂಟೆಂಟ್ಸ್ ಕೊಡ್ತೀನಿ. ನಿಮ್ಗೆ ಇಷ್ಟ ಆಗೋ ಥರ ಇಂಟ್ರೆಸ್ಟಿಂಗು ಮತ್ತು ಸುಮಾರು ವಿಷಯ ಶೇರ್ ಮಾಡೋದಿದೆ ಫ್ರೆಂಡ್ಸ್. ಸುಮಾರಷ್ಟು ವಿಷಯ ಶೇರ್ ಮಾಡೋದಿದೆ ನನಗಂತೂ. ಅದನ್ನೆಲ್ಲ ನಾನು ಇವಾಗ ಒಂದು ಸ್ವಲ್ಪ ಈ ವಿಡಿಯೋ ನೋಡ್ತಿದ್ದೀರ ಅಂದರೆ ಅದರ ಒಂದು ತಿಂಗಳ ಒಳಗಡೆ ಸುಮಾರಷ್ಟು ವೀಡಿಯೋಗಳು ಬರುತ್ತೆ. ಒಳ್ಳೊಳ್ಳೆ ಕಂಟೆಂಟ್ಸು ತುಂಬ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಲೈಫಲ್ಲಿ ನಾನು. ಅದನ್ನೆಲ್ಲ ನಿಮ್ಮ ಹತ್ರ ಆದಷ್ಟು ಬೇಗ ನಾನು ಶೇರ್ ಮಾಡ್ಕೊಳ್ಳೋದಕ್ಕೆ ನಾನು ತುಂಬ ಕಾಯ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಅನ್ಕೋಬೋದು ಎಕ್ಸ್ಪೀರಿಯೆನ್ಸ್ ಯಾವ ಥರನೋ ಏನೋ ಅಂತಂದ್ಬಿಟ್ಟು. ಎಲ್ಲರ ಏಜ್ಗೂ ಅವ್ರವ್ರದ್ದೇ ಆದಂಥ ಎಕ್ಸ್ಪೀರಿಯೆನ್ಸ್ ಖಂಡಿತ ಇರುತ್ತೆ. ಸೊ ನನಗಾಗಿರೋ ಎಕ್ಸ್ಪೀರಿಯೆನ್ಸ್ ನಾನು ಇವಾಗ ಶೇರ್ ಮಾಡಿಕೊಂಡ್ರೆ ತುಂಬ ಜನಕ್ಕೆ ಯೂಸ್ಫುಲ್ ಇದೆ, 100% ಯೂಸ್ಫುಲ್ ಆಗಿರುತ್ತೆ. ಅದ್ರ ಬಗ್ಗೆ ವೀಡಿಯೋಸ್ ಯೂಟ್ಯೂಬಲ್ಲಿ ಕೂಡ ನೋಡಿದ್ರೆ ನನಗೆ ಸಿಕ್ಕಿಲ್ಲ ಇನ್ಫಾರ್ಮೇಷನ್ ಅದ್ರ ಬಗ್ಗೆ. ಸೊ ಹಾಗಾಗಿ ಬೆಸ್ಟ್ ಕಂಟೆಂಟ್ ಅದು. ಸೊ ಹಾಗಾಗಿ ಅದ್ರ ಬಗ್ಗೆ ಮಾತಾಡೋದಿದೆ. ಸುಮಾರಷ್ಟಿದೆ ಫ್ರೆಂಡ್ಸ್. ಮಾತ್ರ ನಾವು ಹೋಗ್ತಾ ನೆಕ್ಸ್ಟ್ ವೀಡಿಯೋಗಳಲ್ಲೆಲ್ಲ. ಓಕೆ, ಸೊ ಇವಾಗ ನಾವು ಟೀ ಮಾಡೋಣ ಹೋಗಿ. ಏನು ಸಮ್ಮರು ಏನು ಕತೆನ ಫ್ರೆಂಡ್ಸ್. ನಿಜ ಏಪ್ರಿಲ್ಲು ಇವತ್ತು ಎಷ್ಟು ಹೇಳಿದ್ದು ನಾವು ಡೇಟ್ 11. ಸೊ ಆಗ್ತಾನೇ ಇಲ್ಲ, ಅಷ್ಟು ಸೆಕೆ ಇರೋಕ್ಕಾಗ್ತಾ ಇಲ್ಲ. ಅಡುಗೆ ಮಾಡೋದ್ರಲ್ಲಿ ಸಾಕಾಗೋಯ್ತು. ಮುದ್ದೆ ಮಾಡಿ ಚಟ್ನಿ ಮಾಡಿದ್ವಿ, ಹುಳಿ ಚಟ್ನಿ. ಅದಕ್ಕೆ ನೆಂಚ್ಕೊಳ್ಳೋದಕ್ಕೆ ಮೊಟ್ಟೆ ತಗೊಬರೋಕ್ಕೆ ಹೇಳಿದೆ. ಬಟ್ ಅವ್ರು ಬರೋದಿನ ಲೇಟ್ ಆಗುತ್ತೆ ಅಂತ. ಟೈಮ್ ನೋಡಿ ಆಲ್ರೆಡಿ 9 ಗಂಟೆ. ಸೊ ಹಂಗಾಗಿ ಏನು ಕಾಯೋಕ್ಕಾಗಲ್ಲ ನನಗೂ. ಮತ್ತು ಜೀರ್ಣ ಆಗಬೇಕಲ್ಲ, ನಾನು ಬೇರೆ ಮಲ್ಕೋಬೇಕು. ಅದನ್ನು ಏನು ತಿಂದರೂ ಎದೆಲೇ ಇರೋ ಥರ ಫೀಲ್ ಆಗುತ್ತೆ ನನಗೆ, ಎದೆ ಉರಿ. ಸೊ ಬಿಸಿನೀರು ಸ್ವಲ್ಪ ಕಾಯಿಸ್ಕೊಂಡು ಕುಡಿದೆ. ಸರಿ ಅಂದ್ಬಿಟ್ಟು ಬರೀ ಮುದ್ದೆ ಚಟ್ನಿಯಲ್ಲ ಊಟ ಮಾಡಿದ್ದೀನಿ ಇವತ್ತು. ಸೊ ತಿಂದೆ ಮಾಡೋಷ್ಟರಲ್ಲಿ ಸಾಕಾಗೋಯಿತು. ಸೊ ಟಿ ವಿ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ದೆ. ವ್ಲಾಗು ಮತ್ತೆ ಏನು ಕಂಟಿನ್ಯೂ ಮಾಡೋದು ಏನಿಲ್ಲ. ಇನ್ನು ಅವ್ರು ಬಂದರೆ ಊಟ ಮಾಡಿ ಮಲ್ಕೊಳ್ಳೋದು ಅಷ್ಟೇ. ಸೊ ಮತ್ತು ವ್ಲಾಗು ತುಂಬ ಉದ್ದ ಆಗಿಬಿಡುತ್ತೆ ಅಂತೇಳಿ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್. ಹಾಗೆಯೇ
ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಟೇಕ್ ಕೇರ್ ಆ್ಯಂಡ್ ಬಾಯ್.